सहना भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। ॐ अथ कृष्णयजुर्वेदीया श्वेताश्वतरोपनिषत् अथ प्रथमोऽध्यायः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम ಶಾಂತಿ ಶಾಂತಿ ಶಾಂತಿ। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಉಪೋದ್ಘಾತ ಭಾಗವನ್ನ ನಾವು ಈಗ ನೋಡ್ತಾ ಇದ್ದೇವೆ. ಇದರಲ್ಲಿ ಉಪೋದ್ಘಾತದಲ್ಲಿ ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ, ಯಾತಕ್ಕೆ ಅಂತಂದ್ರೆ ಶ್ರುತಿ ಸಿದ್ಧತ್ವ, ಈ ಒಂದು ಮೋಕ್ಷ ಮುಕ್ತಿ ಕೈವಲ್ಯ ಎನ್ನುವುದಕ್ಕೆ ಜ್ಞಾನ ಒಂದೇ ಸಾಧನ. ಈ ಜ್ಞಾನ ಒಂದನ್ನ ಬಿಟ್ಟು ಯಾವುದೇ ಕ್ರಿಯೆಯ ಪ್ರವೇಶ ಇಲ್ಲಿ ಇಲ್ಲ. ಕೇವಲ ಕ್ರಿಯೆಯ ಪ್ರವೇಶ ಇಲ್ಲ ಅಂತ ಅಲ್ಲ, ಕ್ರಿಯೆಯ ವಾಸನೆಯೂ ಇಲ್ಲ, ಕ್ರಿಯೆಯ ಗಂಧದ ಪ್ರವೇಶವೂ ಇಲ್ಲ. ಕ್ರಿಯೆ ಪ್ರವೇಶ ಆಗಿರ್ಲಿ, ಕ್ರಿಯೆಯ ಗಂಧದ ಪ್ರವೇಶವೂ ಇಲ್ಲ. ಇದನ್ನೇ ಈ ಗೀತಾ ಭಾಷೆಯಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ರು. ಏವಂ ಜ್ಞಾನಮೇಕಂ ಮುಕ್ತ್ವಾ ಕ್ರಿಯಾಯಾಹ ಗಂಧ ಮಾತ್ರಸ್ಯಾಪಿ ಅನುಪ್ರವೇಶಃ ಇಹ ನೋಪಪದ್ಯತೆ. ಏನು ಮಾತು ಶಂಕರ ಭಗವತ್ಪಾದರು. ಕ್ರಿಯಾಯಾಹ ಗಂಧ ಮಾತ್ರಸ್ಯಾಪಿ ಅನುಪ್ರವೇಶ, ಕ್ರಿಯೆಯ ಗಂಧವೂ ಇಲ್ಲಿ ಬರುವ ಹಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ಬೇಕಾದಂತ ಪ್ರಮಾಣ ವಾಕ್ಯಗಳು, ಹೇಗೆ ಜ್ಞಾನವು ಮನುಷ್ಯನನ್ನ ಮುಕ್ತಗೊಳಿಸುತ್ತದೆ, ಮತ್ತೆ ಕರ್ಮಗಳು ಹೇಗೆ ಈ ಮನುಷ್ಯನನ್ನ ಬಂಧಿಸಿ ಬಿಡುತ್ತವೆ, ಕರ್ಮಗಳು ಹೇಗೆ ಬಂಧಿಸುತ್ತವೆ, ಮತ್ತೆ ಈ ಜ್ಞಾನವು ಹೇಗೆ ಅವನನ್ನ ಮುಕ್ತಗೊಳಿಸುತ್ತದೆ ಅಂತ ಅನ್ನೋದಕ್ಕೆ ಪ್ರಮಾಣ ವಾಕ್ಯಗಳನ್ನ ಉದ್ದಕ್ಕೂ ಹೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಮಾಣ ವಾಕ್ಯಗಳು ಈ ಸೂತ್ರ ಭಾಷ್ಯಗಳಲ್ಲಿ ಕೆಲವೆಲ್ಲ ಇದೆ. ಅದು ಇಷ್ಟು ಅಗಾಧವಾದ ಈ ಪ್ರಮಾಣ ವಾಕ್ಯಗಳು ಒಂದಕ್ಕೋಸ್ಕರ, ಯಾವುದಕ್ಕೆ? ಈ ಜ್ಞಾನಮೇಕಂ ಮುಕ್ತ ಕ್ರಿಯಾಯಾಹ ಗಂಧ ಮಾತ್ರಸ್ಯಾಪಿ ಅನುಪ್ರವೇಶ ಏನೋಪಪದ್ಯತೆ ಅಂತ ಏನ್ ಹೇಳಿದ್ದಾರೋ ಅದನ್ನು ಸಮರ್ಥನೆ ಮಾಡುವುದಕ್ಕೆ, ಮತ್ತೆ ಕರ್ಮಣ ಬದ್ಧತೆ ಜಂತು, ಕರ್ಮದಿಂದ ಎಲ್ಲರೂ ಕೂಡ ಬಂಧಿಸಲ್ಪಡುತ್ತಾರೆ ಎನ್ನುವುದಕ್ಕೆ ಇಷ್ಟು ಪ್ರಮಾಣ ವಾಕ್ಯವನ್ನ ಎಲ್ಲೂ ಹೇಳಿಲ್ಲ. ಕೇಳಿದ ಕಂಡು ಬಂದಿದೆ ಶಂಕರ ಭಗವತ್ಪಾದ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಇಷ್ಟು ಏನು ಇನ್ನು ಬೇಕಾದಷ್ಟೇ ನೋಡೋಣ, ಆದ್ರೂ ಪರವಾಗಿಲ್ಲ. ಒಂದೊಂದು ಕೂಡ ತುಂಬಾ ಬಹಳ ಎಷ್ಟು ಈ ಒಂದು ಭಾಗಕ್ಕೆ ಸಮಂಜಸವಾಗಿದೆ ಅಂದ್ರೆ ಅದನ್ನ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈ ಒಂದು ಭಾಗವನ್ನ ನೋಡೋಣ. ಮುಂದುವರೆದ ಭಾಗ, ಬೇಕಾದಷ್ಟು ವಾಕ್ಯಗಳನ್ನು ನೋಡಿದ್ದೀವಿ. ಮುಂದುವರೆದ ಭಾಗ ಇದೆ. ಜ್ಞಾನಾತ್ ತಸ್ಯ ನಿವೃತ್ತಿ ಸ್ಯಾತ್ ಪ್ರಕಾಶಾತ್ ತಮಸೋ ಯಥಾ
ತಸ್ಮಾಜ್ಞಾನೇನ ಮುಕ್ತಿ ಸ್ಯಾತ್ ಅಜ್ಞಾನಸ್ಯ ಪರೀಕ್ಷಯಾತ್. ಅಜ್ಞಾನಸ್ಯ ಪರೀಕ್ಷಯಾತ್ ಏನಿದೆ ಅರ್ಥ ಅಂದ್ರೆ ಜ್ಞಾನಾತ್ ತಸ್ಯ ನಿವೃತ್ತಿ ಸ್ಯಾತ್. ತಸ್ಯ ಏನು? ತಸ್ಯ ತಸ್ಯ ತಮಸ್ಯ. ತಮಸ್ಯ ಅಂದ್ರೇನು? ಅಜ್ಞಾನಸ್ಯ. ಜ್ಞಾನಾತ್ ತಸ್ಯ ಅಜ್ಞಾನಸ್ಯ ನಿವೃತ್ತಿ ಸ್ಯಾತ್. ಜ್ಞಾನದಿಂದಲೇ ಆ ಒಂದು ಅಜ್ಞಾನದ ನಿವೃತ್ತಿ ಅಂತಕ್ಕಂಥದ್ದು ಆಗುತ್ತೆ. ಹೇಗೆ ಅಂತಂದ್ರೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಥಾ ಪ್ರಕಾಶಾತ್ ತಮಸಃ. ಅಂದ್ರೆ ಪ್ರಕಾಶ ಬಂದ ಕೂಡಲೇ ಹೇಗೆ ಕತ್ತಲೆಯು ಇಲ್ಲವಾಗಿ ಬಿಡುತ್ತದೆಯೋ ಅದೇ ರೀತಿ ಜ್ಞಾನವು ಬಂದ ಕೂಡಲೇ ಅಜ್ಞಾನವು ಇಲ್ಲವಾಗಿ ಬಿಡುತ್ತದೆ. ಅದಕ್ಕೇನ್ ಮಾಡಬೇಕು? ತಸ್ಮಾ ಜ್ಞಾನೇನ ಮುಕ್ತಿ ಸ್ಯಾತ್. ಆದ್ದರಿಂದ ಜ್ಞಾನದಿಂದಲೇ ಮುಕ್ತಿ ಮತ್ತೆ ಅಜ್ಞಾನಸ್ಯ ಪರೀಕ್ಷಯಾತ್. ಮುಕ್ತಿ ಆಗುತ್ತೆ ಅಂತಂದ್ರೆ ಏನರ್ಥ? ಮುಕ್ತಿ ಆಗುತ್ತೆ ಅಂದ್ರೆ ಹೊಸದಾಗಿ ಆಗುತ್ತೆ ಅಂತ ಅರ್ಥವಲ್ಲ. ಏನದು ಮುಕ್ತಿ ಆಗುತ್ತೆ ಅಂತಂದ್ರೆ ಒಂದೇ ಅಜ್ಞಾನಸ್ಯ ಪರೀಕ್ಷಯಾತ್. ಅಜ್ಞಾನ ಏನಾಗುತ್ತೆ? ಕ್ಷಯಾತ್ ಅಂತ ಹೇಳಲಿಲ್ಲ. ಅಜ್ಞಾನವು ಕ್ಷಯವಾಗಿ ಬಿಡುತ್ತದೆ, ಕ್ಷೀಣಿಸಿ ಹೋಗಿ ಬಿಡುತ್ತದೆ ಅಂತ ಹೇಳಲಿಲ್ಲ. ಮತ್ತೇನ ನೋಡಿ, ಪರೀಕ್ಷಯಾತ್. ಪರಿ ಅಂತಂದ್ರೇನು? ಪರಿ ಸಮಂತಾತ್ ಅಂದ್ರೇನು? ಪೂರ್ಣವಾಗಿ, ಯಾವೊಂದು ಲೇಷವೂ ಇಲ್ಲದೆ ಹೇಗೆ ಪ್ರಕಾಶವು ಬಂದ ಕೂಡಲೇ ಆ ಒಂದು ತಮಸ್ಸು ಕತ್ತಲೆ ಇರ್ತಕ್ಕಂಥದ್ದು ಪೂರ್ಣವಾಗಿ ಪೂರ್ಣವಾಗಿದ್ದೇನು? 100ಕ್ಕೆ 100, 110 ಪೂರ್ಣವಾಗಿ ಹೋಗಿಬಿಡುತ್ತೆ. ಸಲ್ಲ ಇದೆ, ಆದ್ರೂ ಸ್ವಲ್ಪ ಕತ್ತೆ ಉಳ್ಕೊಂಡಿದೆ ಅಂತ ಎಲ್ಲಾರು ಉಂಟ. ಹಾಗೆ ಇದೆ. ಅದಕ್ಕೋಸ್ಕರ ಪರೀಕ್ಷಯ, ಕ್ಷಯಾತಲ್ಲ ಪರೀಕ್ಷಯಾತ್. ಪೂರ್ಣವಾಗಿ ಅಜ್ಞಾನವು ನಾಶವಾಗಿ ಬಿಡುವುದರಿಂದ ಏನಾಗುತ್ತೆ? ಜ್ಞಾನ ತಾನೇ ತಾನಾಗಿ ಪ್ರಕಾಶ. ಮತ್ತು ವ್ರತಾನಿ ದಾನಾನಿ ತಪಾಂಸಿ ಯಜ್ಞಾಃ ಸತ್ಯಂಚ ತೀರ್ಥಾಶ್ರಮ ಕರ್ಮಯೋಗಾ ಸ್ವರ್ಗಾರ್ಥಮೇವಾಶುಭ ಸ್ವರ್ಗಾರ್ಥಮೇವಾಶುಭಮಧ್ರುವಂಚ ಜ್ಞಾನಂ ಧ್ರುವಂ ಶಾಂತಿಕರಂ ಮಹಾರ್ಥಂ. ಇದು ಒಳ್ಳೆ ಶ್ಲೋಕ ಇದೆ. ವ್ರತಾನಿ ದಾನಾನಿ ತಪಾಂಸಿ ಯಜ್ಞಾಃ ಸತ್ಯಂಚ. ಮತ್ತೆ ಇನ್ನೇನು? ತೀರ್ಥ ಆಶ್ರಮ ಕರ್ಮಯೋಗ. ಏನು? ಇವನು ಒಳ್ಳೆಯ ಬೇಕಾದಷ್ಟು ವ್ರತವನ್ನು ಮಾಡ್ತಾ ಇದ್ದಾನೆ, ಎಲ್ಲ ವ್ರತವನ್ನು ಮಾಡ್ತಾ ಇದ್ದಾನೆ, ಬೇಕಾದಷ್ಟು ದಾನವನ್ನು ಮಾಡ್ತಾ ಇದ್ದಾನೆ, ತಪಸ್ಸನ್ನು ಆಚರಿಸ್ತಾ ಇದ್ದಾನೆ, ಯಜ್ಞಗಳನ್ನು ಮಾಡ್ತಾ ಇದ್ದಾನೆ, ಸತ್ಯವನ್ನ ನುಡಿತಾ ಇದ್ದಾನೆ, ಮತ್ತೆ ತೀರ್ಥ ಆಶ್ರಮ ಇವುಗಳನ್ನೆಲ್ಲ ಈ ಒಂದು ತೀರ್ಥ ಯಾತ್ರೆಯನ್ನೆಲ್ಲ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇವೆಲ್ಲ ಯಾತಕ್ಕೆ ಇದು ಅಂತ ಹೇಳ್ತಾ ಇದ್ದಾರೆ? ಸ್ವರ್ಗಾರ್ಥಮೇವ. ಇವೆಲ್ಲವೂ ಕೂಡ ಕೇವಲ ಸ್ವರ್ಗಾರ್ಥವಾಗಿ, ಅದೇನು? ಸ್ವರ್ಗವೆಂಬ ಫಲವನ್ನು ಹೊಂದುವುದಕ್ಕಾಗಿ, ಸ್ವರ್ಗವೆಂಬ ಪ್ರಯೋಜನಕ್ಕಾಗಿ. ಅರ್ಥ ಅಂದ್ರೆ ಪ್ರಯೋಜನ, ಸ್ವರ್ಗವೆಂಬ ಪ್ರಯೋಜನಕ್ಕಾಗಿ. ಆಯ್ತು. ಸ್ವರ್ಗವೆಂಬ ಪ್ರಯೋಜನ ಅಂತಂದ್ರೆ ಸ್ವರ್ಗ ಪ್ರಯೋಜನ ಸಾಮಾನ್ಯ ಏನ್ರಿ? ಅಯ್ಯಯ್ಯೋ, ಸ್ವರ್ಗ ಫಲ ಸಿಕ್ಬೇಕಾದ್ರೆ ಎಷ್ಟು ಕಷ್ಟ. ಅಯ್ಯೋ, ಅಲ್ಲಿ ಏನು ಎಂಥ ಭೋಗ ಇದೆ ಅಲ್ಲಿ ಅಂದ್ರೆ, ಅಯ್ಯಯ್ಯೋ ಇಲ್ಲಪ್ಪ. ಸ್ವರ್ಗಾರ್ಥಮೇವ. ಅದು ಹೇಗಿದೆ ಸ್ವರ್ಗ? ಸ್ವರ್ಗ ಫಲ ಅಂತಂದ್ರೆ ಅಶುಭಂ ಅಧ್ರುವಂಚ. ಅಶುಭಂ, ನಿನಗೆ ಯಾವತ್ತೂ ಕೂಡ ಅದು ಶುಭವನ್ನುಂಟು ಮಾಡುವುದಿಲ್ಲ. ಏನಾಗುತ್ತೆ? ನಿನಗೆ ಪದೇ 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 ಕರ್ಮಗಳಲ್ಲಿ ಪ್ರೇರೇಪಿಸುತ್ತೆ. ಯಾವಾಗ ಕರ್ಮಗಳಲ್ಲಿ ಪ್ರೇರೇಪಿಸುತ್ತೋ ಅದನ್ನ ಮಾಡ್ತಾನೆ, ಫಲವನ್ನ ಪಡಿತಾನೆ. ಫಲ ಬರದೇ ಇದ್ದಾಗೆ ಕ್ರೋಧ ಉಂಟಾಗತ್ತೆ. ಕ್ರೋಧ ಉಂಟಾದ ಮೇಲೆ ಎಲ್ಲವೂ ಅನರ್ಥಗಳು ಕೂಡ ಉಂಟಾಗಿ ಬಿಡುತ್ತವೆ. ಒಂದ್ ದಿವಸ ನಾಶವಾಗಿ ಬಿಡ್ತಾನೆ. ಮತ್ತು ಇಲ್ಲ, ಬಹಳ ಒಳ್ಳೊಳ್ಳೆ ಫಲ ಸಿಕ್ಕುತ್ತೆ ಕಣ್ರಿ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ, ಆಯ್ತಪ್ಪ. ಆದ್ರೂ ಕೂಡ ಅದೇನಾಗಿದೆ? ಅಶುಭ. ಅಶುಭ ಅಂತಕ್ಕಂಥ ನೀನು ಒಪ್ಪೋದಿಲ್ಲ. ಸ್ವರ್ಗ ಫಲ ಅಶುಭ ಅಂತ ಒಪ್ಪೋದಿಲ್ಲನಪ್ಪ, ಬಿಡು. ಆದರೆ ಅಧ್ರುವ ಇದು ಅಂದ್ರೆ ಏನು? ಇದು ನಿಶ್ಚಿತವಲ್ಲ. ಏನು?
ಸ್ವಲ್ಪ ದಿವಸ ಇರುತ್ತೆ ಆ ಕರ್ಮ ಫಲ. ಆ ಕರ್ಮದ ಒಂದು ತೀವ್ರತೆ ಎಲ್ಲಿ ಎಷ್ಟು ಮಟ್ಟಕ್ಕಿದೆಯೋ ಅದು ತೀರೋವರೆಗೂ ಇರುತ್ತೆ. ಆಮೇಲಿಂದ ಹೋಗಿಬಿಡುತ್ತೆ. ಅಧ್ರುವ, ಇದು ಶಾಶ್ವತ ಅಲ್ಲ. ಮತ್ತೆ ಇನ್ಯಾವ್ದು ಹಾಗಾದ್ರೆ ಶಾಶ್ವತ? ಜ್ಞಾನಂ ಧ್ರುವಂ ಶಾಂತಿಕರಂ ಮಹಾರ್ಥಂ. ಜ್ಞಾನ ಇದೆಯಲ್ಲ, ಇದೇ ಧ್ರುವ, ಶಾಶ್ವತವಾಗಿರ್ತಕ್ಕಂಥದ್ದು. ಅದೇನು ಧ್ರುವ ಅಂತಂದ್ರೆ ಶಾಶ್ವತ ಒಂದು, ಮತ್ತೆ ಏಕ ಪ್ರಕಾರವಾಗಿರ್ತಕ್ಕಂಥದ್ದು. ಅಂದ್ರೇನು? ಯಾವ ವಿಕಾರಕ್ಕೂ ಒಳಪಡದೆ ಇರತಕ್ಕಂಥದ್ದು. ಇದಕ್ಕೆ ಹೇಳ್ತಾರೆ ಧ್ರುವ. ಧ್ರುವ ಅಂತಂತ. ಧ್ರುವ ಅಂತಂದ್ರೇನು? ಯಾವುದೇ ವಿಕಾರಕ್ಕೂ ಕೂಡ ಒಳಪಡದೆ ಇರುವಂತಹ ತತ್ವ. ಅದಕ್ಕಾಗಿ ಧ್ರುವ ನಕ್ಷತ್ರ ಅಂತ ಹೇಳ್ತೇವೆ. ಅದಕ್ಕೆ ವಿಕಾರವೇ ಇಲ್ಲ, ಚಲನೆ ಇಲ್ಲ, ಏನಿಲ್ಲ, ಏನೂ ಇಲ್ಲ. ಅದಕ್ಕೆ ಧ್ರುವ ಅಂತ ಹೆಸರು ಅದಕ್ಕೆ. ಹೀಗೆ ಇಂತಹ ಧ್ರುವ ಅಂತ ಶಾಂತಿಕರಂ ಧ್ರುವ, ಜ್ಞಾನಂ ಧ್ರುವಂ ಶಾಂತಿಕರಂ, ಇದು ಶಾಂತಿ. ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ, ಅವರಿಗೆ ಶಾಂತಿ. ಯಾರಿಗದು? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಕಠೋಪನಿಷನ್ ಮಂತ್ರ ಅದನ್ನ ಇಲ್ಲಿ ಹೇಳ್ತಾ ಇದೆ. ಶಾಂತಿಕರಂ ಮತ್ತು ಮಹಾರ್ಥಂ. ಅರ್ಥ ಅಂದ್ರೆ ಪ್ರಯೋಜನ, ಮಹಾರ್ಥ ಅಂದ್ರೆ ಅತ್ಯಂತ ಮಹತ್ತರವಾದ ಪ್ರಯೋಜನ ಉಳ್ಳದ್ದು ಇದು ಈ ಜ್ಞಾನ ಅಂತಕ್ಕಂಥದ್ದು ಅಂತ ಇಲ್ಲಿ ಕರ್ಮದ ನಿಂದೆ ಮತ್ತೆ ಜ್ಞಾನದ ಒಂದು ಹೊಗಳಿಕೆ, ಪ್ರಶಂಸೆ. ಮತ್ತೆ ಮುಂದೆ ನೋಡೋಣ. ಯಜ್ಞೇ ದೇವತ್ವಮಾಪ್ನೋತಿ ತಪೋಭಿರ್ಬ್ರಹ್ಮಣ ಪದಂ ದಾನೇನ ವಿವಿಧಾನ್ ಭೋಗಾನ್ ಜ್ಞಾನಾನ್ ಮೋಕ್ಷಮವಾಪ್ನುಯಾತ್. ಇದೊಂದು ಶ್ಲೋಕ. ಯಜ್ಞೈ ದೇವತ್ವಮಾಪ್ನೋತಿ. ಯಜ್ಞ ಯಾಗ ಮಾಡ್ದ, ಏನ್ ಮಾಡ್ದ, ಏನಾಯ್ತು ಫಲ ಏನು? ಅವನಿಗೆ ದೇವತ್ವ ಬಂತು, ದೈವ ಸಾಯುಜ್ಯ, ಮತ್ತು ತಪೋಭಿ ಬ್ರಹ್ಮಣ ಪದಂ, ಇನ್ನು ತಪಸ್ಸನ್ನ ಆಚರಿಸದ, ತೀವ್ರವಾದ ತಪಸ್ಸು ವರ್ಷಾನುಗಟ್ಟಲೆ ಮಾಡದ, ಅದರಿಂದ ಏನಾಗುತ್ತೆ? ಬ್ರಹ್ಮಣ ಪದಂ, ಇದರಿಂದ ಕೇವಲ ದೈವತ್ವ ಪ್ರಾಪ್ತವಾಗುತ್ತೆ. ಅದರಿಂದ ಏನಾಗುತ್ತೆ? ಬ್ರಹ್ಮಣ ಪದಂ, ಹಿರಣ್ಯ ಗರ್ಭನ ಲೋಕವೇ ಪ್ರಾಪ್ತವಾಗಿ ಬಿಡುತ್ತದೆ. ಅಲ್ಲಿ ಹಿರಣ್ಯ ಗರ್ಭ ಲೋಕವೇ ಪ್ರಾಪ್ತಿ. ಯಾವುದಕ್ಕೆ? ತಪಸ್ಸಿಗೆ. ಮತ್ತು ದಾನೇನ ವಿವಿಧಾನ್ ಭೋಗಾನ್, ದಾನೇನ ದಾನ ಮಾಡ್ತಾನೆ, ಅದರಿಂದ ಏನಾಗುತ್ತೆ? ವಿಧ ವಿಧವಾದ ಭೋಗಗಳು ಇವನಿಗೆ ಬರುತ್ತೆ. ವಿವಿಧಾನ್ ಭೋಗ ಇಲ್ಲಿ ಆಪ್ನುಯಾತ್ ಅಂತ ಇಲ್ಲಿ ಸೇರಿಸ್ಕೊಳಕ್ಕೆಲ್ಲ ಆಪ ಬರುತ್ತೆ, ಇವನಿಗೆ ಬರುತ್ತೆ, ಹೊಂದುತ್ತಾನೆ. ಮತ್ತು ಇಷ್ಟೆಲ್ಲ ಆಯ್ತಲ್ಲ, ಇದರಿಂದ ಜ್ಞಾನಾನ ಮೋಕ್ಷಮವಾಪ್ನುಯ. ಜ್ಞಾನದಿಂದ ಏನ್ ಬರುತ್ತೆ ಇವನಿಗೆ? ಜ್ಞಾನದಿಂದ ಇವನಿಗೆ ಇದ್ಯಾವುದು ಬರೋಲ್ಲ. ಇದ್ಯಾವುದು ಅಂದ್ರೆ ಯಜ್ಞವನ್ನು ಮಾಡದ, ದೈವತ್ವವನ್ನು ಪಡ್ಕೊಂಡ, ಜ್ಞಾನವನ್ನು ಮಾಡ್ಕೊಂಡ, ದೈವತ್ವ ಬರೋದಿಲ್ಲ. ಮತ್ತು ಅಲ್ಲಿ ತಪಸ್ಸನ್ನ ಆಚರಿಸಿದ, ಬ್ರಹ್ಮಲೋಕವನ್ನು ಪಡೆದ, ಇಲ್ಲಿ ಜ್ಞಾನವನ್ನು ಪಡ್ಕೊಂಡ, ಬ್ರಹ್ಮಲೋಕ ಸಿಕ್ಕೊಲ್ಲ. ಮತ್ತು ದಾನೇನ ವಿಧಾನ, ದಾನವನ್ನು ಮಾಡ್ದ, ಯಥೇಚ್ಛವಾಗಿ ದಾನ ಮಾಡ್ದ, ವಿಧ ವಿಧವಾದ ಭೋಗಗಳನ್ನ ಪಡ್ಕೊಂಡ, ಜ್ಞಾನವನ್ನು ಮಾಡ್ಕೊಂಡ, ವಿಧ ವಿಧವಾದ ಯಾವ ಭೋಗಗಳು ನಿನಗೆ ಬರೋದಿಲ್ಲ. ಮತ್ತೆ ಯಾಕ್ರಿ ಜ್ಞಾನ ಬಿಟ್ಟಾಕ್ರಿ? ಜ್ಞಾನ ಯಾಕೆ ಬೇಕು? ಮತ್ತೆ ಏನಕ್ಕೂ ಬರೋದಿಲ್ಲ ಅಂದ್ರೆ ಯಾಕೆ ಬೇಕು ಜ್ಞಾನ? ಅಂದ್ರೆ ಜ್ಞಾನದಿಂದ ಒಂದೇ ಒಂದು ಸಿದ್ಧಿ ಆಗತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಜ್ಞಾನಾತ್ ಮೋಕ್ಷ ಮಹಾತ್ಮ್ಯ. ಜ್ಞಾನದಿಂದ ನಮಗೆ ಮೋಕ್ಷವೇ ಬರುತ್ತದೆ. ಮೋಕ್ಷ ಅಂದ್ರೇನು? ಬಿಡುಗಡೆ. ಬಿಡುಗಡೆ ಅಂದ್ರೇನು? ಎಲ್ಲ ದ್ವೈತಗಳಿಂದಲೂ ಬಿಡುಗಡೆ. ಇಲ್ಲಿ ನೋಡಿ, ಒಂದು ನಾವು ತಿಳ್ಕೊಳ್ಬೇಕು. ದ್ವೈತಗಳಿಂದಲೂ ಬಿಡುಗಡೆ ಅಂತಂದ್ರೆ ಕೇವಲ ಅದ್ವೈತ ಸ್ಥಿತಿಯಲ್ಲೇ ಇರ್ತಾನೆ, ಅವನು ಏಕಮೇವ ದ್ವಿತೀಯ, ಅವೆಲ್ಲ ಅವು ಕೂಡ ಇಲ್ಲ. ಮೋಕ್ಷ ಅಂತಂದ್ರೆ ಏನು? ದ್ವೈತಾದ್ವೈತ ವಿಲಕ್ಷಣಂ. ಇದು ಈ ಸ್ಥಿತಿ. ಒಂದು ಅದ್ವೈತ ಅಂತಲೂ ಹೇಳಕ್ಕಾಗೋದಿಲ್ಲ,
ದ್ವೈತಿ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅದ್ವೈತಿ ಅಂತ ಹೇಳಕ್ಕಾಗೋದಿಲ್ಲ? ಅದ್ವೈತಿ ಅಂತಕ್ಕಂಥದ್ದು ಅದು ಒಂದು ರಿಲೇಟಿವ್ ವರ್ಡ್, ಸಾಪೇಕ್ಷಕ ಪದ. ಒಂದು ಅದಕ್ಕೊಂದು ಅಪೇಕ್ಷೆ ಇರುತ್ತೆ. ಯಾವುದು? ಈ ಒಂದು ಇನ್ಯಾವುದೋ ಬಂಧ ಅಂತಕ್ಕಂಥದ್ದು ಒಂದಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಒಂದು ರಿಲೇಟಿವ್ ವರ್ಡ್ ಅದು. ಇಲ್ಲಿ ಏನಾಗುತ್ತೆ? ಈ ಒಂದು ಅದ್ವೈತ ಅಂತಕ್ಕಂಥದ್ದು ರಿಲೇಟಿವ್ ವರ್ಡು. ದ್ವೈತ ಇದ್ರೆ ದ್ವೈತ ರಹಿತವಾದದ್ದು ಅದ್ವೈತ ಅಂತ. ಯಾವಾಗ ದ್ವೈತವೋ ಇಲ್ಲವೋ, ದ್ವೈತವೇ ಇಲ್ಲವೋ ಆವಾಗ ಅದ್ವೈತ ಅಂತ ಯಾವುದನ್ನ ಹೇಳಬೇಕು? ಹಾಗೆ ದ್ವೈತ ಅದ್ವೈತ ಎರಡಕ್ಕೂ ಕೂಡ ವಿಲಕ್ಷಣವಾದ ಒಂದು ಸ್ಥಿತಿ ಇದು. ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹೌದಾ? ದ್ವೈತಾದ್ವೈತ ವಿಲಕ್ಷಣಂ ಅದೊಂದಿದೆಯಲ್ಲ, ಅದ್ವೈತಂ ಕೇಚಿದಿಚ್ಛಂತಿ ದ್ವೈತಮಿಚ್ಛಂತಿ ಕೇಚನ. ಅದರಿಂದ ಆ ಪರಂ ತತ್ವಂ ನ ಜಾನಾತಿ ದ್ವೈತಾದ್ವೈತ ವಿಲಕ್ಷಣಂ. ಒಬ್ರು ಅದ್ವೈತ ಬೇಕು ಅಂತಾರೆ, ಅದ್ವೈತ ಬೇಕು. ಅವರು ಇಲ್ಲ ರೀ, ಬೇಡ ಬೇಡ, ದ್ವೈತ ನಮ್ಗೆ ಸರಿ ಇರ್ಲಿ, ಸಾಯುಜ್ಯ ಅದೇ ಸಾಕು ಅಂತಾರೆ. ಆದ್ರೆ ಇಬ್ಬರಿಗೂ ಗೊತ್ತಿಲ್ಲ ಏನು ಪರತತ್ವ ಯಾವುದು ಅಂತಕ್ಕಂಥ, ಇಬ್ಬರಿಗೂ ಗೊತ್ತಿಲ್ಲ. ಏನು ನೀವ್ ಹೇಳಿದ್ರೆ ದ್ವೈತಾದ್ವೈತ ವಿಲಕ್ಷಣಂ. ದ್ವೈತಾದ್ವೈತ ಅಂತೂ ಹೇಳೋ ಹಾಗಿಲ್ಲ, ಅದ್ವೈತ ಅಂತೂ ಹೇಳೋ ಹಾಗಿಲ್ಲ. ನೋಡಿ, ಇರ್ಲಿ. ಮತ್ತೆ ಇನ್ನೋಣ, ಧರ್ಮರಜ್ವಾವ್ರಜಯದೂರ್ಧ್ವಂ ಪಾಪರಜ್ವಾವ್ರಜಯದಧ ದ್ವಯಂ ಜ್ಞಾನಾಸಿನ. ಇಲ್ಲಿ ನೋಡಿ ಅದನ್ನೇ ಹೇಳ್ತಾರೆ. ದ್ವಯಂ ಜ್ಞಾನಾಸಿನ ಕ್ಷಿತ್ವ ವಿದೇಹ ಶಾಂತಿ ಮೃಚ್ಛತಿ. ಧರ್ಮರಜ್ವಾವ್ರಜಯದೂರ್ಧ್ವಂ, ಧರ್ಮವೆಂಬ ಹಗ್ಗವನ್ನು ಕಟ್ಕೊಂಡ. ಆ ಧರ್ಮವೆಂಬ ಹಗ್ಗದಿಂದ ಏನ್ ಮಾಡ್ತಾನೆ? ಮೇಲ್ಮೇಲಕ್ಕೆ ಹೋಗ್ತಾನೆ. ಯಾವುದೋ ಸ್ವರ್ಗ ಸುಖ ಬಂತೆ, ಇನ್ನೊಂದು ಸುಖ ಬಂತು, ಆ ಬಂತು, ಮೇಲ್ಮೇಲಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಪಾಪರಜ್ವ ಪ್ರಜೇದಧ, ಇನ್ನು ಪಾಪವೆಂಬ ಹಗ್ಗವನ್ನ ಹಿಡ್ಕೊಂಡ. ಅದೇನಾಯ್ತದು? ಅದು ಮೇಲಕ್ಕೆ ಹೋಗಲೇ ಇಲ್ಲ. ಎಷ್ಟು ಹತ್ತರು ಜಾರ್ಕೊಂಡ್ ಚಗಡೆಯ ಬಂದ್ಬಿಡ್ತು, ಅಧೋಗತಿ ಆಗ್ಬಿಡ್ತು. ಧರ್ಮರಜ್ಜುವಿಂದ ಊರ್ಧ್ವಗತಿ, ಪಾಪರಜ್ಜುವಿಂದ ಅಧೋಗತಿ ಆಯ್ತು. ಆದರೆ ಇವೆರಡನ್ನೂ ಕೂಡ, ಊರ್ಧ್ವಗತಿಯನ್ನು ಕೂಡ, ಸ್ವರ್ಗಲೋಕ ಅಂತ ಊರ್ಧ್ವಗತಿ ಅದನ್ನೂ ಕೂಡ, ಮತ್ತೆ ಈ ಪಾಪಗತಿ ಇದನ್ನು ಕೂಡ, ಎರಡನ್ನು ದ್ವಯಂ ಜ್ಞಾನಾತಿನಾಕ್ಷಿತ್ವ, ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ಹಾಕಿ ಏನಾಗುತ್ತ ಅವಾಗ? ವಿದೇಹ ತನ್, ವಿದೇಹ ಅವನು ದೇಹಾತೀತನಾಗಿ ಅಶರೀರಿಯಾಗಿ ಅಂತ ಅರ್ಥ. ಅವನಿಗೆ ಶರೀರ ಅಂತಕ್ಕಂಥದ್ದು ಇಲ್ಲ. ಯಾವಾಗ ಶರೀರವೇ ಇಲ್ಲವೋ ಅವನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಏನು ದ್ವಂದ್ವವೇ ಇಲ್ಲ. ಶರೀರ ಇದ್ದಿರ್ತಾರೆ, ಶರೀರ ಇಂದ್ರಿಯಗಳಿದ್ದಿರ್ತಾರೆ, ಇವೆಲ್ಲ ದ್ವಂದ್ವ. ಅಶರೀರಂ ವಾ ವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ. ಛಾಂದೋಗ್ಯ ವಾಕ್ಯ, ಅದ್ಭುತವಾದ ವಾಕ್ಯ. ಆಚಾರ್ಯರು ಇದಕ್ಕೆ ಅದ್ಭುತವಾದ ಭಾಷ್ಯವನ್ನು ಬರೆದಿದ್ದಾರೆ ಛಾಂದೋಗ್ಯದಲ್ಲಿ. ಅಶರೀರಂ ವಾ ವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ. ಅಶರೀರಿಯಾದವನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಹೀಗೆ ಏನಾಗತ್ತೆ ಇಲ್ಲಿ? ವಿದೇಹ ಅದೇ ಇವನು ಅಶರೀರಿಯಾಗಿ ಶಾಂತಿ ಮೃಚ್ಛತಿ. ಶಾಂತಿ ಮೃಚ್ಛತಿ ಏನು? ಈ ಶಾಂತಿ ಯಾವ ವಿಷಯ ಸಂಯೋಗದಿಂದ ಬಂದ ಶಾಂತಿ ಅಲ್ಲ, ಇದು ಸ್ವಭಾವ ಸಿದ್ಧವಾದ ಶಾಂತಿಯನ್ನು ಮನು ಪಡೆಯುತ್ತಾನೆ. ಮತ್ತು ಮೊದಲು ತ್ಯಜ ಧರ್ಮ ಅಧರ್ಮ, ಇದು ಮಹಾಭಾರತ ವಾಕ್ಯ, ಪ್ರಸಿದ್ಧ ವಾಕ್ಯ. ತ್ಯಜ ಧರ್ಮ ಅಧರ್ಮಂಚ ಉಭಯ ಸತ್ಯಾನೃತೆ ತ್ಯಜ, ಉಭಯ ಸತ್ಯಾನೃತೆ ತ್ಯಕ್ವಾ ಏನ ತ್ಯಜಸಿ ತತ್ಯಜ. ತ್ಯಜ ಧರ್ಮ ಅಧರ್ಮಂಚ, ಧರ್ಮ ಧರ್ಮ ಎರಡು ಬಿಟ್ಬಿಡಯ ಅಂತ ಹೇಳಿದ್ರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಪ್ರಸಿದ್ಧವಾದ ಗೀತಾವಾಕ್ಯ. ಅದಕ್ಕಿಂತಲೂ ಪ್ರಸಿದ್ಧ ಅಂತ ಹೇಳೋದು ಬೇಡ, ಮುಖ್ಯವಾದ ಶಾಂಕರ ಭಾಷ್ಯ ಏನದು? ಸರ್ವಧರ್ಮಾನ್ ಅಂತ ಅನ್ನೋದಕ್ಕೆ ಬರೀತಾರೆ ಆಚಾರ್ಯರು. ಸರ್ವಾನ್ ಧರ್ಮಾನ್ ಅಧರ್ಮಾಂಶ್ಚ ಅಂತೂ ಸೇರಿಸ್ಕೊಳ್ಳಿ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮ
ಧರ್ಮ ಅಧರ್ಮ ಎರಡನ್ನೂ ಬಿಟ್ಟು ಅಂತ ಇಲ್ಲೂ ಅದೇ ಹೇಳ್ತಾರೆ. ತ್ಯಜ ಧರ್ಮಮ ಧರ್ಮಂಚ, ಮತ್ತೆ ಉಭಯ ಸತ್ಯ ಅನೃತೆ ತ್ಯಜ, ಸತ್ಯ ಅನೃತ ಎಲ್ಲ ದ್ವಂದ್ವ, ಇವುಗಳನ್ನು ಬಿಟ್ಟಾಕು. ಮತ್ತೆ ಈ ಎರಡು ಸತ್ಯ ಅನೃತೆ, ಆ ಸತ್ಯ ಅನೃತಗಳ ಎರಡನ್ನು ತೆಗೆದು ಹಾಕಿದೆಯಲ್ಲ, ಅದು ಅದನ್ನ ಯಾವುದರಿಂದ ನೀನು ತೆಗೆದು ಹಾಕಿದೆಯೋ, ಯಾವ ಕಾರಣ ತೆಗೆದು ಹಾಕಿದೆಯೋ ಅದನ್ನು ಕೂಡ ಬಿಟ್ಟು ಬಿಡು. ಏನ ತ್ಯಜಸಿ, ಯಾವುದರಿಂದ ಇದನ್ನು ಅದನ್ನು ಬಿಟ್ಟು ಬಿಡು. ಅದೇನು, ಯಾವುದೂ ಇಲ್ಲ, ಏನೂ ಇಲ್ಲ. ನೇತಿ ನೇತಿ ಇಂಥದ್ದು ಅಂತ ಹೇಳಕ್ಕೆ ಆಗೋದಿಲ್ಲ. ಮತ್ತೆ ಇವನಿಗೆ, ಇಂಥವನಿಗೆ ಯಾವ ಕರ್ಮ, ಯಾವ ಬಂಧ, ಅಥವಾ ಯಾವ ಪುಣ್ಯ, ಯಾವ ಸುಕೃತ, ಸ್ವರ್ಗ ಲೋಕ ಯಾವುದೂ ಇಲ್ಲ. ಇಂತಹ ಜ್ಞಾನಿ ಆದವನು ಯಾರವನು? ಅದಕ್ಕೆ ಹೇಳ್ತಕ್ಕಂಥದ್ದು, ಇಂತಹ ಜ್ಞಾನಿ ಇದ್ದಾನಲ್ಲ, ಅವನ ಕೇವಲ ದರ್ಶನ ಮಾತ್ರದಿಂದ ಅಷ್ಟೆ, ಕೇವಲ ದರ್ಶನ ಮಾತ್ರದಿಂದ, ಯಾವ ಒಂದು ಪ್ರಯತ್ನವೂ ಇಲ್ಲದೆ ನಮಗೂ ಕೂಡ ಮುಕ್ತಿ ಲಭಿಸಿ ಬಿಡುತ್ತದೆ ಅಂತ. ಹೇಗೆ ಒಂದು ಉದಾಹರಣೆ ಕೊಡ್ತಾರಲ್ಲಿ, ಏನು, ಒಂದು ಮಲ್ಲಿಗೆ ಹೂವು, ಒಂದು ಸಂಪಿಗೆ ಹೂವು, ಮಲ್ಲಿಗೆ ಹೂವು ತಂದಿಟ್ಬಿಟ್ಟ, ಇಟ್ಬಿಟ್ರೆ ಏನಾಗೋಯ್ತದು? ಮನೆ ತುಂಬಾ ವಾಸನೆ, ಘಮ್ಮಂತ ವಾಸನೆ. ಏನಾದ್ರು ಪ್ರಯತ್ನ ಪಡ್ತಾ ಅದಕ್ಕೆ? ಸಂಪಿಗೆ ಹೂವು ಪ್ರಯತ್ನ ಪಡ್ಲಿಲ್ಲ, ಇವನು ಪ್ರಯತ್ನ ಪಡ್ಲಿಲ್ಲ, ಅದರಾಗದೆ ಅದರ ವಾಸನೆಯನ್ನು ಹರಡುತ್ತೆ. ಆ ರೀತಿ ಇದು ಮಹಾಭಾರತ ವಾಕ್ಯ. ಏವಂ ಶ್ರುತಿ ಸ್ಮೃತಿ ವಿರೋಧಾತ್ ನ ಕರ್ಮ ಕರ್ಮ ಸಾಧನತ್ವೇ ಮೋಕ್ಷಸ್ಯ ಚತುರ್ವಿಧ ಕ್ರಿಯಾಂತರ್ಭಾವಾತ್ ಅನಿತ್ಯತ್ವಂ ಸ್ಯಾತ್. ಇದು ಸಿದ್ಧಾಂತ. ಏನಾಗುತ್ತೆ, ಹೀಗೆ ಶ್ರುತಿ ಸ್ಮೃತಿ ಎರಡಕ್ಕೂ ಕೂಡ ಈ ಕರ್ಮ ಇದೆಯಲ್ಲ, ಕರ್ಮಫಲ, ಅದು ವಿರೋಧವಾಗಿರುವುದರಿಂದ ಕರ್ಮದಿಂದಲೂ ಕೂಡ ಮೋಕ್ಷ ಸಿಕ್ಕತ್ತೆ, ಕರ್ಮವೂ ಕೂಡ ಸಾಧನ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ನೀವು. ಇದಕ್ಕೆ ಶ್ರುತಿಯ ವಿರೋಧವೂ ಇದೆ, ಸ್ಮೃತಿಯ ವಿರೋಧವೂ ಇದೆ. ಅದನ್ನು ನಾವು ಇಷ್ಟುವರೆಗೆ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದೇವೆ. ಇದೆ. ಈಗ ಒಂದು ವೇಳೆ ಈ ಕರ್ಮ ಸಾಧನತ್ವೇ ಮೋಕ್ಷಸ್ಯ, ಮೋಕ್ಷವು ಕರ್ಮದಿಂದ, ಅಂದರೆ ಕರ್ಮವೆಂಬ ಸಾಧನದಿಂದ, ಅದರಲ್ಲೂ ಕೂಡ ಮೋಕ್ಷ ಪಡೆಯಬಹುದು, ಕೇವಲ ಜ್ಞಾನ ಅಂತ ಏನು ಬೇಕಾಗಿಲ್ಲ ಅಂತ ನೀವೊಂದು ಪಕ್ಷ ಅಂದು ಬಿಟ್ಟರೆ, ಕರ್ಮ ಸಾಧನತ್ವೇ ಏನಾಗತ್ತ ಅವಾಗ ಅಂದ್ರೆ, ಚತುರ್ವಿಧ ಕ್ರಿಯಾ ಅಂತರ್ಭಾವಾತ್, ಎಲ್ಲ ಕರ್ಮ ಫಲಗಳು, ಕ್ರಿಯಾ ಫಲಗಳು ಕೂಡ ಏನು, 4 ವಿಧವಾದ ಫಲಗಳಲ್ಲಿ ಅಂತರ್ಗತವಾಗಿಬಿಟ್ರೆ, ಅಷ್ಟು 4ಕ್ಕೆ ಫಲ. ಅದಕ್ಕೆ ಯಾವುದಕ್ಕೆ, ಎಲ್ಲ ಯಾವುದೇ ಕರ್ಮ ಮಾಡ್ಲಿ, ಯಕ್ಕಶ್ಚಿತ್, ಯಾವುದೋ ಒಂದು, ಈ ಒಂದು ಸಣ್ಣ ಒಂದು ಕರ್ಮ, ಯಾವುದೋ ಒಂದು ಮಾಡ್ದ, ಯಾವುದೋ ಒಂದು ನವಗ್ರಹ ಹೋಮ ಏನ ಮಾಡ್ದ, ಅಲ್ಲಿಂದ ಹಿಡಿದು ಪಂಚಾಗ್ನಿ ವಿದ್ಯೆ, ದರ್ಶಪೂರ್ಣ ಮಾಸ, ಸೋಮಯಾಗ, ಅಬಬ ಎಲ್ಲ ಮಾಡ್ದ. ಏನು, ಈ ಕರ್ಮದಿಂದ ಹಿಡಿದು ಅಲ್ಲಿಯವರೆಗೆ ಯಾವುದೇ ಕರ್ಮ ಮಾಡಿದ್ರೂ ಕೂಡ ಅದಕ್ಕೆ ಫಲವನ್ನ 4 ವಿಧವಾಗಿ ವಿಂಗಡಿಸಿಬಿಟ್ಟಿದ್ದಾರೆ. ಏನ್ ಮಾಡಿದ್ರು ಕರ್ಮ ಫಲ ಅಂದ್ರೆ ಇಷ್ಟೇ. ಒಂದು ಆಪ್ಯ, ಮತ್ತೊಂದು ಉತ್ಪಾದ್ಯ, ಮತ್ತೊಂದು ಸಂಸ್ಕಾರ್ಯ ವಿಕಾರ್ಯ. ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ ಇಷ್ಟೇ. ಅದನ್ನು ಬಿಟ್ಟು 4ನೇ 5ನೇದು ಅಂತ ಇಲ್ಲ ಕರ್ಮ ಫಲಗಳು. ಹಾಗಾಗಿ ಈ ಮೋಕ್ಷವೂ ಕೂಡ ಏನಾಗುತ್ತೆ, ಕರ್ಮದಿಂದ ಸಾಧ್ಯ ಅಂತ ಆಗಿಬಿಟ್ರೆ ಇದೂ ಕೂಡ ಇಲ್ಲ ಪ್ರಾಪ್ಯ ಫಲ ಆಗ್ಬೇಕು, ಇಲ್ಲ ಉತ್ಪಾದ್ಯ ಫಲ ಆಗ್ಬೇಕು, ಇಲ್ಲ ಸಂಸ್ಕಾರ್ಯ ಫಲ ಆಗ್ಬೇಕು, ಇಲ್ಲ ವಿಕಾರ್ಯ ಫಲ ಆಗ್ಬೇಕು. ಆವಾಗ ಆದರೆ ಇವೆಲ್ಲವೂ ಕೂಡ ಯಾವುದು, ಉತ್ಪಾದ್ಯ, ಪ್ರಾಪ್ಯ, ಸಂಸ್ಕಾರ್ಯ, ವಿಕಾರ್ಯ, 4 ವಿಧವಾದ ಫಲ ಇದೆಯಲ್ಲ, ಇವೆಲ್ಲವೂ ಕೂಡ ಅಶಾಶ್ವತ, ಅನಿತ್ಯ.
ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಏನಾಗತ್ತೆ, ಈ ಮೋಕ್ಷ ಫಲ ಇದೆಯಲ್ಲ, ಕರ್ಮದಿಂದಲೂ ಪಡೆದುಕೊಳ್ಳಬಹುದು ಮೋಕ್ಷ ಅಂತ. ಕರ್ಮದಿಂದ ಪಡೆದುಕೊಂಡ ಮೋಕ್ಷವು ಏನಾಗುತ್ತೆ, ಈ 4 ವಿಧವಾದ ಫಲ ಒಳಗೆ ಬರಬೇಕಾದ್ದರಿಂದ ಇದು ಕೂಡ ಅನಿತ್ಯ ಎಂಬುದಾಗಿ ಆಗಿಬಿಡುತ್ತದೆ. ಮೋಕ್ಷವು, ಈ ಫಲವು ಅನಿತ್ಯ ಫಲ ಅಂತ ಆಗಿಬಿಡುತ್ತೆ. ಕರ್ಮದಿಂದ ಪಡೆದುಕೊಂಡ ಮೋಕ್ಷ ಅನಿತ್ಯ ಅಂತ ಆಗ್ಬಿಡುತ್ತೆ. ಅನಿತ್ಯ ಅಂತ ಯಾವಾಗ ಆಯ್ತೋ ಅದನ್ನು ಮೋಕ್ಷ ಅಂತ ಕರೆಯೋಕೆ ಆಗುವುದಿಲ್ಲ. ಅದು ಮೋಕ್ಷ ಅಂತಲ್ಲ, ಇನ್ನೇನೋ ಫಲ ಬೇಕಾದ್ರು ಅಂತ ಹೇಳಿ ಕ್ರಿಯಾಂತವಾದ ಆ ಚತುರ್ವಿಧ 4 ಫಲಗಳ ಒಳಗೆ ಬರಬೇಕಾಗತ್ತೆ. ಹಾಗಾಗಿ ಅನಿತ್ಯತ್ವ ಆಗುತ್ತೆ. ಅದಕ್ಕೆ ಒಂದು ನ್ಯಾಯ ಇದೆಯಲ್ಲ, ಯತ್ ಕೃತಕಂ ತದ್ ಅನಿತ್ಯಂ ಇತಿ ಕರ್ಮ ಸಾಧ್ಯಸ್ಯ ನಿತ್ಯತ್ವ ಅದರ್ಶನ. ಹೀಗೆ ಯತ್ ಕೃತಕಂ, ಯಾವುದು ಮಾಡಿ ಪಡೆದದ್ದಾಗಿದೆಯೋ, ಕೃತಕ ಅಂದ್ರೆ ಯಾವುದೋ ಸಾಧನೆ ಮಾಡೋದು ಪಡೆಯೋದು, ಈ ವಿಧವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಏನಾಗಿದೆ, ಆ ಫಲ ಅನಿತ್ಯಂ, ಅದೆಲ್ಲ ಅನಿತ್ಯ, ಅಶಾಶ್ವತ. ಹಾಗಾಗಿ ಕರ್ಮ ಸಾಧ್ಯಸ್ಯ, ಕರ್ಮದಿಂದ ಪಡೆದುಕೊಳ್ಳಬಹುದು ಎಂದು ಹೇಳ್ತಕ್ಕಂಥ ಮೋಕ್ಷ ಇದೆಯಲ್ಲ, ಅದು ಕೂಡ ಏನು, ನಿತ್ಯತ್ವ ಅದರ್ಶನ. ಅದು ನಿತ್ಯತ್ವ ಎಂಬುದಾಗಿ ಶ್ರುತಿಯು ಅದನ್ನ ಹೇಳುವುದಕ್ಕೆ ಆಗುವುದಿಲ್ಲ. ಶ್ರುತಿ ಹೇಳಿಲ್ಲ ಅಂತ, ನಿತ್ಯ ಅಂತ ಹೇಳಿಲ್ಲ. ಮತ್ತೆ ಈ ನಿತ್ಯವಾದ ಮೋಕ್ಷ ಅಲ್ಲದೆ ಇದ್ಮೇಲೆ ಕರ್ಮದಿಂದ ಪಡೆದುಕೊಂಡ ಮೋಕ್ಷ ಯಾವುದು, ಅದು ಅನಿತ್ಯವಾದ ಮೋಕ್ಷ ಅಂತ ಆಯ್ತು. ಆಯ್ತಲ್ಲ. ಹಾಗೆ ಅನಿತ್ಯವಾದ ಮೋಕ್ಷಕ್ಕೆ, ಅಯ್ಯೋ ಅನಿತ್ಯವಾದದ್ದನ್ನ ಮೋಕ್ಷ ಅಂತ ಕರೆಯುವುದಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಹೇಳ್ತಾರೆ, ನಿತ್ಯಶ್ಚ ಮೋಕ್ಷ ಸರ್ವವಾದಿಭಿ ಅಭ್ಯುಪಗಮ್ಯತೆ. ಎಲ್ಲ ವಾದಿಗಳು, ಯಾರು, ಅವರು ಪೂರ್ವಪಕ್ಷರಾಗಿರ್ಬೋದು, ಮತ್ತೆ ಇನ್ಯಾರು ಬೇಕಾರೋ ಇರ್ಬೋದು, ವೇದಾಂತಗಳೊಬ್ಬರು ಬಿಟ್ಟು ಎಷ್ಟು ಜನ ಯಾರು ಬೇಕು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ, ಜೈನ, ಬೌದ್ಧ, ಚಾರ್ವಾಕ, ಕಾಪಾಲಿಕ, ಮಾಹೇಶ್ವರ, ಅಯ್ಯೋ ಒಂದ ಎರಡ ಸಾವಿರಾರು ಮತಗಳು, ಅವು ಯಾವುದೇ ಇದ್ರೂ ಕೂಡ ಅದೇನಾಗಿದೆ, ಅವರೆಲ್ಲರಿಗೂ ಕೂಡ ಒಮ್ಮತವಾಗಿರ್ತಕ್ಕಂಥ ಸಿದ್ಧಾಂತ ಯಾವುದು ನೋಡಿ, ಮೋಕ್ಷ ಅಂತ ಹೇಳಿದರೆ ಅದು ನಿತ್ಯವಾಗಿರಬೇಕು ಅಷ್ಟೆ. ಅನಿತ್ಯ ಅಂತಂದ್ರೆ ಯಾವ್ದಾಯ್ತು ನಾವು ಅದ್ರ ಮೋಕ್ಷ ಅಂತ ಕರೆಯೋದಿಲ್ಲ. ಈಗ ಎಲ್ರಿಗೂ ಒಪ್ಪಾದ ವಿಚಾರ. ಆದ್ದರಿಂದ ಇವೆಲ್ಲವೂ ಅನಿತ್ಯ, ಆದ್ದರಿಂದ ಇದನ್ನ ಮೋಕ್ಷ ಅಂತ ಕರೆಯೋಕೆ ಆಗುಲ್ಲ. ಯಾವುದನ್ನ, ಯಾವುದೇ ಕರ್ಮ ಫಲವನ್ನಾಗಲಿ ಅದನ್ನ ಮೋಕ್ಷ ಅಂತ, ನಿತ್ಯ ಅಂತ ಕರೆಯೋದಕ್ಕಾಗೋದಿಲ್ಲ. ಹಾಗಾದ್ರೆ ಮೋಕ್ಷ ಅಂತ ಕರೆಯೋಕ್ಕಾಗೋದಿಲ್ಲ. ತಥಾಚ ಶ್ರುತಿಶ್ಚ ತಥಾಚ ಶ್ರುತಿ ಚಾತುರ್ಮಾಸ್ಯ ಪ್ರಕರಣೆ. ಹೀಗೆ ಶ್ರುತಿ ಏನ್ ಹೇಳ್ತಾ ಇದೆ ನೋಡಿ, ಚಾತುರ್ಮಾಸ್ಯ ಯಜ್ಞ, ಚಾತುರ್ಮಾಸ್ಯ ಮಾಡಿದವನು ಅವನ್ನ ಆ ಒಂದು ಪ್ರಕರಣದಲ್ಲಿ ಏನ್ ಹೇಳ್ತಾ ಇದೆ, ಚಾತುರ್ಮಾಸ್ಯ ಪ್ರಕರಣದಲ್ಲಿ ಅಂತಂದ್ರೆ, ಚಾತುರ್ಮಾಸ್ಯ ಪ್ರಜಾಮನು ಪ್ರಜಾಯಸೆ ತದುತೆ ಮರ್ತ್ಯಾಂ ಅಮೃತಮಿತಿ. ಪ್ರಜಾಮನು ಪ್ರಜಾಯತೆ ಅಂದ್ರೇನು, ಹೇ ಮರ್ತ್ಯ, ಮರ್ತ್ಯ ಅಮೃತಂ ಇತಿ ಅಂತಿದೆಯಲ್ಲ, ಮರ್ತ್ಯ, ಎಲೈ ಮರ್ತ್ಯನೇ ಅಂದ್ರೆ ಮನುಷ್ಯನೇ, ಎಲೈ ಮಾನವನೇ, ಪುರುಷನೇ, ಏನು, ಪ್ರಜಾಮನು ಪ್ರಜಾಯತೆ ಅಂದ್ರೆ ನೀನೇ ಸ್ವತಃ ಮಗನಾಗಿ ಹುಟ್ಟುತ್ತೀಯೇ. ಆತ್ಮ ವೈ ಪುತ್ರ ನಾಮಾಸಿ, ನೀನ್ ಮಗನಾದ್ರೂ ಏನು, ಆತ್ಮ ಇವನೇ. ಐತರೇಯದಲ್ಲಿ ವಿಸ್ತಾರವಾಗಿ ಬರುತ್ತಲ್ಲ, ಅದು ಐತರೇಯದಲ್ಲಿ ನಾವು ನೋಡಿದ್ದೇವೆ. ಇವನೇ ಏನ್ ಮಾಡ್ತೆ, ನೀನೇ ಮಗನಾಗಿ ಹುಟ್ಟೆ, ತಿರ್ಗಾ ಅವನ ಅಪ್ಪ ಅವನ ಮಗ, ಅಪ್ಪ ಮಗ, ಏನ್ ಸಂತತಿ. ಆದ್ದರಿಂದ ಏನಾಗಿದೆ ಇದು, ಓಹೋ ಇದು ಅಮೃತ. ಯಾಕೆ ಸಂತತಿ, ಇದು ಮುಗಿಯೋ ಹಾಗೆ ಇಲ್ಲ, ಇದಕ್ಕೆ ಪರಿಚ್ಛೇದ ಅನ್ನೋ ಹಾಗೆ ಇಲ್ಲ, ಇದಕ್ಕೆ ನಾಶ ಅನ್ನೋದು ಇಲ್ಲ. ಇವನೇ ತಂದೆ, ಅವನ ಮಗನ ಹುಟ್ಟುತ್ತಾನೆ, ಅವನ ತಂದೆ ಆಗ್ತಾನೆ, ಅವನ ಮಗ, ಹೀಗೆ ಎಲ್ಲಿ ಇದಕ್ಕೆ ನಿರಂತರಕ್ಕೆ ಕೊನೆಯೇ ಇಲ್ಲ. ಮತ್ತೆ ಮಿತಿ ಕಿಂಚ ಸುಕೃತ ಮಿತಿ ಸುಕೃತಸ್ಯ ಅಕ್ಷಯತ್ವ ಉಚ್ಯತೆ. ಇದು ಮರ್ತ್ಯ, ಇದು ಮನುಷ್ಯನಿಗೆ ಹೇಳಿದ ಮಾತು.
ಇದು ಸುಕೃತ ಮಿತಿ ಅಂದ್ರೇನು? ಈ ಸುಕೃತ ಇದೆಲ್ಲ ಒಳ್ಳೆ ಕೆಲಸ ಮಾಡಿದ್ದು ಒಳ್ಳೆ. ಇಲ್ಲಿ ಸುಕೃತ ಅಂತಂದ್ರೆ ಇಲ್ಲಿ ಜ್ಞಾನ ಅಂತಾನೆ ಅರ್ಥ. ಮತ್ತೆ ಅದನ್ನೇನಾಗುತ್ತೆ ಅದರಲ್ಲಿ ಸುಕೃತಂ ಇತಿ ಸುಕೃತಸ್ಯ ಅಕ್ಷಯತ್ವ ಮುಚ್ಯತೆ. ಸುಕೃತದ ಫಲವಾಗಿದೆಯಲ್ಲ ಅದೆಲ್ಲವೂ ಕೂಡ ಅಕ್ಷಯ ಅಂದ್ರೆ ಕ್ಷೀಣಿಸುವುದಿಲ್ಲ, ಯಾವತ್ತಿಗೂ ಕೂಡ ಕ್ಷೀಣವಾಗುವುದೇ ಇಲ್ಲ. ಇದು ಅಕ್ಷಯ ಅಂತ. ಮತ್ತೆ ಸುಕೃತ ಶಬ್ದಶ್ಚ ಕರ್ಮಾಣಿ. ಇಲ್ಲಿ ಇಲ್ಲಿ ಸುಕೃತ ಶಬ್ದ ಇದೆಯಲ್ಲ, ಸುಕೃತ ಮಿತಿ ಸುಕೃತ ಅಸ್ತಿ ಅಕ್ಷಯತ. ಸುಕೃತ ಈ ಸುಕೃತ ಅಂತಂದ್ರೆ ಏನು? ಈ ಸುಕೃತ ಶಬ್ದ ಅಂದ್ರೆ ಇಲ್ಲಿ ಕರ್ಮಗಳು, ಇಲ್ಲಿ ಜ್ಞಾನ ಅಲ್ಲ, ಕರ್ಮಗಳು. ಯಾಕೆ ಕರ್ಮಗಳನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇದು ಈ ಚಾತುರ್ಮಾಸ್ಯಾದಿ ಇದಾನಲ್ಲ, ಚಾತುರ್ಮಾಸ್ಯ ಮಾಡಿದವನು ಅವನಿಗೆ ಅಕ್ಷಯವಾದ ಫಲವಾಗುತ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಅಕ್ಷಯವಾದ ಚಾತುರ್ಮಾಸ್ಯಾದಿ ಯಾರು? ಸುಕೃತವನ್ನು ಮಾಡಿದವನು. ಸುಕೃತ ಏನು? ಚಾತುರ್ಮಾಸ್ಯಾಯ ಕರ್ಮ. ಕರ್ಮವನ್ನು ಮಾಡಿದವನು ಅಕ್ಷಯವಾಗಿ ಬಿಡುತ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಯಾವ ದೃಷ್ಟಿಯಿಂದ ಹೇಳಿದ್ರು ಅಂತಂದ್ರೆ ಇಷ್ಟೇ. ಯಾಕೆ ಅಂತಂದ್ರೆ ಇವನು ಹೇಗೆ ಬ್ರಹ್ಮಲೋಕದ ಪ್ರಾಪ್ತಿ ಇದೆಯಲ್ಲ ಅದನ್ನೇ ಮುಕ್ತಿ ಎಲ್ಲ ಬಿಡುಗಡೆಯಾದ ಇದೇ ಮೋಕ್ಷ ಅಂತ ಹೇಳ್ತಾರೋ ಹಾಗೆ ನಿಜವಾಗಿ ನೋಡಿದ್ರೆ ಅದು ಬ್ರಹ್ಮ ಲೋಕ ಅವಾಪ್ತಿ ಅಂತಕ್ಕಂಥ ಮುಕ್ತಿ ಅಲ್ಲ. ಮತ್ತೆ ಯಾಕೆ ಹೇಳಿದ್ರು ಅಂದ್ರೆ ಅದು ಅತ್ಯಂತ ದೀರ್ಘಕಾಲದಲ್ಲಿ ಇದು ಕಲ್ಪಾಂತರದವರೆಗೂ ಕೂಡ ಎಲ್ಲಿಯವರೆಗೆ ಹಿರಣ್ಯಗರ್ಭ ಬ್ರಹ್ಮ ಇರ್ತಾನೋ ಅಲ್ಲಿಯವರೆಗೆ ಅಂತ ಅವನ ದೃಷ್ಟಿಯಿಂದ ನಿತ್ಯ ಅಂತ ಹೇಳಿದ್ದಾರೆ ಅಷ್ಟೆ. ನಾನು ಇಲ್ಲೊಂದು ಆಕ್ಷೇಪ ಹಾಕ್ತಾನೆ. ನಾನು ಏವಂ ತರ್ಹಿ ಕರ್ಮಣ ದೇವಾದಿ ಪ್ರಾಪ್ತಿ ಹೇತುತ್ವೇನ ಬಂಧ ಹೇತುತ್ವಮೇವ. ಸ್ವಾಮಿ ನೀವು ಈ ಕರ್ಮ ಸುಕೃತ ಅದು ಅಂದ್ಬಿಟ್ರೆ ಆವಾಗ ನೀವೇ ಹಿಂದೆ ಹೇಳಿದ್ರಿ ಕರ್ಮಣ ದೇವಾದಿ ಪ್ರಾಪ್ತಿ ಹೇತು. ಈ ಕರ್ಮಗಳಿಗೆಲ್ಲ ಏನು ಫಲ ಅಂದ್ರೆ ಆಯಾಯ ದೈವತ್ವವನ್ನು ಪಡೆಯೋದು. ಹೌದಾ? ದೇವಾದಿ ಪ್ರಾಪ್ತಿ ದೈವತ್ವವನ್ನು ಪಡಿತಕ್ಕಂಥದ್ದು. ದೈವತ್ವವನ್ನು ಪಡಿತಕ್ಕಂಥದ್ದು ಅಂತಂದೇನು? ಅದು ಬಂಧ ಹೇತು. ಅದಕ್ಕೆ ಬಂಧಕ್ಕೆ ಕಾರಣವಾಗಿದೆ ಅದು ಅಷ್ಟೆ. ಯಾಕೆ? ಆ ದೇವತೆಗಳಿದ್ದಾರಲ್ಲ ಅವ್ರು ಯಾರವರು? ಆ ದೈವತ್ವವನ್ನು ಪಡೆದು ಬಿಟ್ಟೆ ಅಂದ್ರೆ ಏನು ಸಂತೋಷ ಪಡ್ಬೇಕಾದ್ದಿಲ್ಲ. ಆ ದೇವತೆಗಳು ಕೂಡ ನಿಮ್ಮಂತೆ ಇವರು ಕೂಡ ಸಂಸಾರಿಗಳೇ ಅಷ್ಟೇ ಅಲ್ಲ, ಮಹಾ ಸಂಸಾರಿಗಳು ಅವರು. ಏತಾ ದೇವತಾ ಸೃಷ್ಟಾ ಅಸ್ಮಿನ್ ಮಹತ್ಯರ್ಣವೇ ಪ್ರಾಪತನ್ ತಂ ಅಶನಾಯ ಪಿಪಾಸಾಭ್ಯಾಮನ್ವವಾರ್ಜತ. ಅವ್ರಿಗೂ ಇದೇ ಹಣೆ ಬರ್ಬೇಕು. ಅವ್ರಿಗೂ ಇದೇ ಹಣೆ ಬರ ಅಂತ ಆಗಿ ಏನಾಯ್ತು, ಅವ್ರಿಗೂ ಕೂಡ ಹೀಗೆ ಅಂದ್ಬಿಟ್ಟು ಕರ್ಮಣಿ ನಾನು ಏವಂ ತರ್ಹಿ ಕರ್ಮಣ ಬಂಧ ಆಯ್ತಲ್ಲ. ಸತ್ಯ ಹೌದು, ಅದು ಕೂಡ ಬಂಧ ಹೇತುವೆ ಸತ್ಯ. ಮತ್ತೆ ಸ್ವತಃ ಬದ್ಧ ಹೇತುತ್ವಮೇವ, ಅದು ಬಂಧ ಹೇತುವೆ. ನಿಜವಾಗಿ ಹೇಳಿದೆಯಪ್ಪ ನೀನು. ತಥಾಚ ಶ್ರುತಿಯೂ ಕೂಡ ಹಾಗೆ ಹೇಳ್ತಾ ಇದೆ. ಏನಂತ? ಕರ್ಮಣ ಪಿತೃಲೋಕ, ಕರ್ಮದಿಂದ ಪಿತೃಲೋಕ. ಪಿತೃಲೋಕ ಅಂದ್ರೇನು? ಅದೇನು? ದಕ್ಷಿಣಾಯನ ಮಾರ್ಗ. ದಕ್ಷಿಣಾಯನ ಮಾರ್ಗ ಅಂದ್ರೇನು? ಆಯಾತ ನಿರ್ಯಾತ ಅಷ್ಟೆ. ಹೋಗೋದು ಬರೋದು. ಇದಕ್ಕೆ ಮುಕ್ತಿಯೇ ಇಲ್ಲ. ಹೀಗೆ ಸರ್ವಮೇತೆ ಪುಣ್ಯಲೋಕ, ಇದು ಒಂದಾಯ್ತು. ಇನ್ನೊಂದು ಸರ್ವಮೇತೆ ಪುಣ್ಯಲೋಕ ಭವಂತಿ. ಇವೆಲ್ಲ ಇದೆಯಲ್ಲ ಕರ್ಮಣ ಪಿತೃಲೋಕ ಮತ್ತು ವಿದ್ಯೆಯ ದೇವಲೋಕ. ಇಲ್ಲಿ ವಿದ್ಯಾ ಅಂದ್ರೇನು? ಉಪಾಸನೆ ಅಂತ ಅರ್ಥ. ವಿದ್ಯೆಯಿಂದ ಯಾವ ಉಪಾಸನೆ ಮಾಡ್ತಾನೋ ಆ ಉಪಾಸ್ಯ ದೇವತೆಯನ್ನ ಸ್ವರೂಪವನ್ನು ಪಡಿತಾನೆ, ದೈವತ್ವವನ್ನು ಪಡಿತಾನೆ. ಅವೆಲ್ಲ ಏನು? ಅದು ಪುಣ್ಯಲೋಕ. ಯಾವುದರ ದೃಷ್ಟಿಯಿಂದ? ಈ ದೃಷ್ಟಿಯಿಂದ ಅಷ್ಟೇ. ಅದಕ್ಕಾಗಿ ಮುಂಡಕೋಪನಿಷತ್ತನ್ನ ಹೇಳ್ತಾ ಇದ್ದಾರೆ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢ ನಾ ಕಸ್ಯ ಪೃಷ್ಠೇತೆ ಸಕೃತೇನು ಭೂತ್ವ
ಇಮಂ ಲೋಕಂ ಹೀನತರಂ ವಾವಿಶಂತೆ. ಮುಂಡಕೋಪನಿಷತ್ತು. ನೋಡಪ್ಪ, ಇಷ್ಟಾಪೂರ್ತ ಇಷ್ಟಾಪೂರ್ತ ದತ್ತ ನಮ್ಮ ಕರ್ಮಗಳು, ಮತ್ತೆ ಈ ಒಂದು ಚಾತುರ್ಮಾಸ್ಯಾದಿ, ದರ್ಶಪೂರ್ಣ ಮಾಸಯಾದಿ, ಇವರೆಲ್ಲ ಇದ್ದಾರೆ ಮಹಾಮಹಿಮರು. ಏನ್ ಮಾಡ್ತಾರ ಅವರು? ಅವರೆಲ್ಲರೂ ಕೂಡ ಹೀಗೆ, ಓ ಇದೇ ಪುಣ್ಯಲೋಕ, ಇದೇ ಮೋಕ್ಷ ಅಂತ ತಿಳ್ಕೊಂಡ್ಬಿಟ್ಟು ಇದನ್ನೇ ವರಿಷ್ಠ, ಅತ್ಯಂತ ಶ್ರೇಷ್ಠತಮವಾದದ್ದು ಅಂತ ತಿಳಿತಾರೆ. ಇಷ್ಟಾಪೂರ್ತಂ ಮನ್ಯಮಾನ, ಈ ಕರ್ಮ ಫಲವನ್ನ ಮನ್ಯಮಾನ ವರಿಷ್ಠಂ ಅಂದ್ಬಿಟ್ಟು ಏನ್ ಮಾಡ್ತಾರೆ? ನಾಣ್ಯಶ್ರೇಯೋ ವೇದೆಯಂತೆ ಅನ್ಯತ್ ಶ್ರೇಯ ನಾಸ್ತಿ. ಇದಕ್ಕಿಂತ ಬೇರೆಯಾದ ಶ್ರೇಯೋ ಮಾರ್ಗ ಇಲ್ಲ ಎಂಬ ತಿಳಿತಾರೆ. ಇವರು ಯಾರಿವರು? ಪ್ರಮೂಢ. ಮೂಢ ಅಲ್ರ, ಪ್ರಮೂಢ. ಪ್ರಕರ್ಷೇನ ಅತ್ಯಂತ ಹೆಚ್ಚಿನ ಮೂಢರಿವರು. ಏನ್ ಮಾಡ್ತಾರೆ ಅವರು? ನಾಕಸ್ಯ ಪೃಷ್ಠಯತೆ ಸಕೃತೇನ ಭೂತ್ವ. ಯಾವುದೋ ಸ್ವರ್ಗಲೋಕ ಅಂತೆ, ಈ ಲೋಕ ಅಂತೆ, ಆ ಲೋಕ ಅಂತೆ ಅಲ್ಲಿ ಬಿದ್ದುಕೊಂಡು ಏನ್ ಮಾಡ್ತಾರೆ? ಸುಕೃತ ಅಯ್ಯನ್ನು ಇದನ್ನ ಹೇಳೋದಿಲ್ಲ, ಇದೇ ಪುಣ್ಯಲೋಕ, ಇದೇ ಸುಕೃತ ಅಂತ ತಿಳ್ಕೊಂಡಿದ್ದಾರೆ. ಅದನ್ನ ಅನುಭವಿಸ್ಬಿಟ್ಟಲ್ಲಿ ಆಮೇಲೆ ಏನಾಗತ್ತೆ? ಇಮಂ ಲೋಕಂ ಹೀನತರಂ ಭಾವಿಷಂತೆ. ಇಮಂ ಲೋಕಂ ಎಲ್ಲಿಂದ ಹೊರಟಿದ್ದನೋ ಅದ್ಯಾವುದೋ ಮನುಷ್ಯ ಲೋಕ. ಇಲ್ಲಿ ಯಜ್ಞಯಾಗ ಮಾಡಿದ್ದ ಅಲ್ಲಿ ಸಿಗುತ್ತೆ. ಈ ಲೋಕವನ್ನೇ ಪಡಿತಾನೆ. ಅಥವಾ ಯಾರಿಗ್ ಗೊತ್ತು, ಹೀನತರಂ ಲೋಕಂ ಭಾವಿಷಂತಿ. ಇದಕ್ಕಿಂತಲೂ ಕೂಡ ಹೀನತರವಾದ ಲೋಕನೇನು, ಹೀನತರವಾದ ಯೋನಿಯಲ್ಲಿಯೂ ಕೂಡ ಅವನು ಜನಿಸಬಹುದು ಅಂತ ಹೇಳ್ತಾರೆ. ಇದು ಎಲ್ಲ ಇನ್ನು ಬೇಕಾದಷ್ಟಿದೆ. ನಿಧಾನವಾಗಿ ಇದ್ರೆ ಈ ಅರ್ಥ ಇಷ್ಟಕ್ಕಿಂತ ಇನ್ನು ಬೇಗ ಅರ್ಥ ಮಾಡೋದಕ್ಕೆ ಸ್ವಲ್ಪ ಆಗುತ್ತೆ. ಅರ್ಥ ಮಾಡಬಾರ್ದು, ಅವಾಗ ಓದ್ಕೊಂಡ್ರೆ ಅಷ್ಟೆ. ಇಲ್ಲಿ ಏನ್ ಪರವಾಗಿಲ್ಲ, ನಿಧಾನ ಮುಗಿಲಿ ಬಿಡಿ. ಸ್ವಲ್ಪ ಅರ್ಥನ ಇಷ್ಟು ಮಾತು ನೋಡ್ಕೊಂಡು ಹೋಗೋಣ. ಮುಂದಿನ ಭಾಗದಲ್ಲಿ ನೋಡ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.